ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾಗಿ ನಾವು ಅಷ್ಟ ದಿಕ್ಕುಗಳನ್ನ ನೋಡ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಷ್ಟ ದಿಕ್ಕುಗಳನ್ನ ನೋಡ್ತೀವಿ. ಈ ಅಷ್ಟ ದಿಕ್ಕಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಒಂದು ವಸ್ತುಗಳು ಬರಬೇಕು. ಉದಾಹರಣೆಗೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು, ಈಶಾನ್ಯದಲ್ಲಿ ದೇವರ ಪೂಜಾ ಮಂದಿರ ಬರಬೇಕು, ವಾಯುವ್ಯದಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳುವಂತಹ ಒಂದು ಬಾತ್ರೂಮ್, ವಾಶ್ರೂಮ್ ಬರಬೇಕು. ಈ ಥರ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಜೊತೆಗೆ ಯಾವುದೇ ಒಂದು ಮೂಲೆಯಲ್ಲಿ ಬಾಗಿಲುಗಳು ಬರಬಾರ್ದು. ಅಗ್ನಿ ಮೂಲೆಯಲ್ಲಿ ಬಾಗಿಲು ಬರಬಾರ್ದು, ಯಾವ ಮೂಲೆಯಲ್ಲೂ ಬಾಗಿಲು ಬರಬಾರ್ದು, ಕರೆಕ್ಟಾಗಿರಬೇಕು. ಒಂದು ಮೂಲೆಗೂ ಇನ್ನೊಂದು ಮೂಲೆಗೂ ಮಧ್ಯದಲ್ಲಿ ಬಾಗಿಲು ಯಾವಾಗಲೂ ಬರಬೇಕು, ವಾಸ್ತು ದ್ವಾರ ಬರಬೇಕು. ಈ ರೀತಿಯಲ್ಲಿ ವಾಸ್ತುವನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆ ವಾಸ್ತುವನ್ನು ಪರಿಶೀಲನೆ ಮಾಡಬೇಕಾದ್ರೆ ಒಂದು ದೈವತ್ವವನ್ನು ಪರಿಶೀಲನೆ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತೆ. ಆದ್ದರಿಂದ ಆ ಮನೆಯಲ್ಲಿ ದೈವ ಸಂಚಾರ ಎಷ್ಟಿದೆ, ದೇವರ ಸಂಚಾರ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಆ ವಾಸ್ತುಶಾಸ್ತ್ರದಲ್ಲಿ ಬಂದಿರತಕ್ಕಂಥ ದೈವ ಪ್ರಶ್ನೆ ಅನ್ನುವಂತಹ ಒಂದು ವಿಚಾರದಲ್ಲಿ ಅದನ್ನು ನೋಡಬೇಕಾಗತ್ತೆ. ಆಗ ಸುಮಾರು 60% ಮೇಲೆ ದೇವರ ಸಂಚಾರ ಇದೆ ಅಂದಾಗ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ತಾಂಡವ ಆಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಷ್ಟಗಳಿದ್ರೂ ಕೂಡ ಸುಖಕ್ಕೇನೂ ಕಡಿಮೆ ಇರಲ್ಲ. ಈ ರೀತಿಯಲ್ಲಿ ಕಷ್ಟಗಳಿಲ್ಲದೇ ಜೀವನ ಆರಾಮಾಗಿ ಹೋಗ್ತಾ ಇರುತ್ತೆ. ಅದೇ ನಮಗೆ ಒಂದು 80% 90% ಬಂದಾಗ ಆ ಮನೆಯಲ್ಲಿ ಭೂಮಿಯ ಒಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತಿದೆ, ನಿಧಿ ಇದೆ, ಅನುಕೂಲಗಳಿದೆ, ಸಂಪತ್ತಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ಬರೀ ಮನೆಯಲ್ಲಷ್ಟೇ ಅಲ್ಲ, ನಿಮ್ಮ ಹೊಲ ಗದ್ದೆಗಳಿರ್ಬೋದು, ಜಮೀನಿರ್ಬೋದು, ಅಥವಾ ನಿಮ್ಮ ಯಾವುದೇ ಸ್ಥಳ ಇದ್ದರೂ ಕೂಡ ಅಲ್ಲಿ ಚೆಕ್ ಮಾಡಿದಾಗ ಆ ದೈವತ್ವದ ಸ್ಥಾನ ಅಷ್ಟಿದ್ದಾಗ ಆ ಜಾಗದಲ್ಲಿ ಇರುತ್ತೆ. ಅಥವಾ 100% ಆ ದೈವತ್ವದ ಅದೇ ಸ್ಥಾನ ಆಗಿದ್ದರೆ ಅಲ್ಲೇ ದೇವರ ದೇವಸ್ಥಾನಗಳು ಇರುತ್ತೆ. ದೇವಸ್ಥಾನಗಳನ್ನ ನಿರ್ಮಾಣ ಮಾಡಬೇಕಾಗತ್ತೆ. ಮತ್ತು ಇನ್ನೂ ಅದ್ಭುತವಾಗಿರ್ತಕ್ಕಂಥದ್ದೆಲ್ಲ ಅಲ್ಲಿ ಇರುತ್ತೆ ವಸ್ತುಗಳು. ಈ ಥರ ವಾಸ್ತುವಿನಲ್ಲಿ ದೈವತ್ವವನ್ನು ಚೆಕ್ ಮಾಡುವಂತಹ ಒಂದು ವಿಧಾನ ಕೂಡ ಇದೆ. ಅದೇ ಥರ ವಾಸ್ತುವಿನಲ್ಲಿ ಪ್ರೇತತ್ವ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜೀಸು, ಹೊರಗಡೆಯಿಂದ ಯಾರೋ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಸತ್ತೋಗಿದರೆ ಅವರ ಆತ್ಮಗಳು ಬಂದು ಅಲ್ಲಿ ಇರುವಂಥದ್ದಿರಲಿ, ಅಥವಾ ಸರ್ಪಗಳು ಸತ್ತೋಗಿ ಆ ಸರ್ಪಗಳ ಆತ್ಮಗಳು ಬಂದಲ್ಲಿ ಇರುವಂಥದ್ದಿರಲಿ, ಅಥವಾ ನಿಮ್ಮ ಮನೆಗಳಲ್ಲೇ ಯಾರಾದರೂ ತೀರೋಗಿರ್ತಕ್ಕಂಥವ್ರು ಅರ್ಧ ಆಯಸ್ಸಿಗೆ ಅವರ ಆತ್ಮಗಳಿರಲಿ, ಆ ಸರ್ಪಾತ್ಮಗಳು ಆತ್ಮಗಳ ಕಾಟ ಅಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ವಾಸ್ತುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಕಾಣಿಸುತ್ತೆ. ಆವಾಗ ದೈವತ್ವ ಅನ್ನೋದು ಬರೀ 10% 5% ಈ ಥರ ಇರುತ್ತೆ. ಆವಾಗ ಅಲ್ಲಿ ಕಷ್ಟ, ನೋವು, ಸಂಕಟ, ದುಃಖ, ಸಾವು ನೋವುಗಳು ಎಲ್ಲವೂ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ ಎನರ್ಜಿಸ್ ಯಾವ ಥರ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಿಸೋದು ಬಹಳ ಒಳ್ಳೆಯದು. ಈಗ ದೂರ ಇದ್ದರೆ ಏನು ಮಾಡೋದು ಗುರುಗಳೇ ಅಂದಾಗ ಅಲ್ಲಿನ ಮಣ್ಣು ತೊಗೊಂಬಂದು ಎನರ್ಜಿ ಚೆಕ್ ಮಾಡಿಸ್ಬೋದು. ಆ ಮನೆಯ ಮಣ್ಣನ್ನು ತಂದು ಎನರ್ಜಿಸ್ ಚೆಕ್ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮಗೊಂದು ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ಥರ ಏನು ಎತ್ತ ಹೇಗೆ ಅಂತ. ಅಥವಾ ಅಲ್ಲಿ ತುಂಬ ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಯನ್ನು ಬಗೆಹರಿಸೋಕ್ಕೂ ಕೂಡ ಉಪಾಯಗಳಿದೆ, ತಾಂತ್ರಿಕ ಉಪಾಯಗಳಿದೆ. ದೇವರ ಸಂಚಾರ ಅಲ್ಲಿ ಆಗಬೇಕು ಅಂತ ಹೇಳಿದ್ರೆ ಆ ದೇವರ ಸಂಚಾರ ಅಲ್ಲಿ ಬರುವಂತೆ ಮಾಡುವಂತಹ ಉಪಾಯಗಳು ಕೂಡ ಇದೆ. ಎಲ್ಲವೂ ತಾಂತ್ರಿಕ ವಿಚಾರದಲ್ಲಿದೆ. ಸೊ ಹಾಗಾಗಿ ವಾಸ್ತುವನ್ನು ನಾವು ಕರೆಕ್ಟಾಗಿ ನೋಡಿ ಮಾಡುವಂಥದ್ದು ಒಂದು ವಿಧಾನ. ಜೊತೆಗೆ ದೈವತ್ವ ಪ್ರೇತತ್ವವನ್ನು ಚೆಕ್ ಮಾಡಿಸೋವಂಥದ್ದು ಎರಡನೇ ವಿಧಾನ. ಮತ್ತು ಮೂರನೇ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ದೈವತ್ವ ಇದೆ ಅಂದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ
ಬಹಳ ಅದ್ಭುತವಾಗಿರ್ತಕ್ಕಂಥ ಅಲ್ಲಿ ದೇವ ಸಂಚಾರ ಆಗಿ ಅನುಕೂಲಗಳಾಗುವಂಥದ್ದು ಇರುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಎನರ್ಜಿಸ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಕ್ಕೆ ಬಹಳಷ್ಟು ಮಾರ್ಗಗಳಿದೆ. ಭೂಪರೀಕ್ಷೆ, ಮಣ್ಣಿನ ಪರೀಕ್ಷೆ ಮಾಡಿಸೋವಂಥದ್ದು ಇನ್ನೊಂದು ವಿಧಾನ ಏನು ಅಂದರೆ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಇದನ್ನು ನಾವು ನೋಡ್ಬೋದು. ಈ ಒಂದು ವಿಚಾರ ಮುಖ್ಯವಾಗಿ ನಿಮ್ಗೆ ಹೇಳೋದಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ತೊಗೊಂಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಕ್ಲಾಸ್ ಮುಂದೆ ನಡೀತಾ ಇದೆ, ಆ ಕ್ಲಾಸ್ಗೆ ಸೇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ಮತ್ತು ಬೇರೆ ಯಾವುದೇ ನಿಮಗೆ ತಾಂತ್ರಿಕ ಸಮಸ್ಯೆಗಳಿದ್ದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿದಾಗ ಪ್ರಶ್ನೆಯ ಮುಖಾಂತರ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಸರಳ ಪರಿಹಾರವನ್ನು ಹುಡುಕೋಣ. ನಮಸ್ಕಾರ.